ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಂದನ್ ಶೆಟ್ಟಿ ಹಾಗೂ ಅರ್ಚನಾ ಕೊಟ್ಟಿಗೆ ಅಭಿನಯದ ಎಲ್ಲರ ಕಾಲೆಳೆಯುತ್ತೆ ಕಾಲ ಅನ್ನುವಂತಹ ಸಿನಿಮಾ ಇದೆ ಏಪ್ರಿಲ್ 17ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅರ್ಚನಾ ಕೊಟ್ಟಿಗೆ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಅರ್ಚನಾ ಅವರೇ, ಆಫ್ಟರ್ ದ ಸಕ್ಸಸ್ ಆಫ್ ರಕ್ಕಸಪುರದೋಳ್ ಮತ್ತೆ ಸಿಕ್ಕಿದ್ದೀರಾ. ಸೊ ಅಂದರೆ ಬ್ಯಾಕ್ ಟು ಬ್ಯಾಕ್ ಮಾರ್ಕ್ ಆದಮೇಲೆ ರಕ್ಕಸಪುರದೋಳ್ ಒಂಥರ ಸಕ್ಸಸ್ಫುಲ್ ಇಯರ್ ಅಂತಾನೆ. ಮಧ್ಯದಲ್ಲಿ ಶೇಷ ಅಂತ ಬಂತು ಅನ್ಸುತ್ತಲ್ವಾ? ಶೇಷ ನಂಬರ್ 16 ಸಮಥಿಂಗ್ ಅಲ್ಲ? ಕರೆಕ್ಟ್. ಆ ಥರದ ಸಿನಿಮಾ ಎಲ್ಲ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀರಾ. ಆ್ಯಕ್ಚುಲಿ ಒಂಥರ ವೆಟ್ರನ್ ಆ್ಯಕ್ಟ್ರೆಸ್ ಆಗಿದ್ದೀರಾ. ಬಟ್ ಈಗ ಆಲ್ಮೋಸ್ಟ್ 4 ವರ್ಷದ ಹಿಂದೆ ಮುಹೂರ್ತ ಆದಂತಹ ಒಂದು ಸಿನಿಮಾ ಈಗ ಬಿಡುಗಡೆ ಭಾಗ್ಯ ಕಾಣ್ತಾ ಇದೆ. ಅಂದರೆ ಫೆಬ್ರವರಿ 3, 2022. ಫೆಬ್ರವರಿ 3, 2002ಕ್ಕೆ ಆ್ಯಕ್ಚುಲಿ ಮುಹೂರ್ತ ಆಗಿರೋದು. ಡೇಟ್ ಕೂಡ ಗೊತ್ತು ನನಗೆ. ಸೊ ಯಾಕೆ ಇಷ್ಟು ಲೇಟು, ಏನು ಕತೆ ಅಂತ? ಸರ್, ಅದು ಡಿಲೇ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ನಮ್ಮ ಕೆಲಸ ಏನಿದ್ರು ಬಂದು ಆ್ಯಕ್ಟ್ ಮಾಡ್ಬಿಟ್ಟು ಹೋಗೋದು, ಅದೆಲ್ಲ ನಾನು ಕರೆಕ್ಟಾಗಿ ಟೈಮಿಗೆ ಮಾಡಿದ್ದೀನಿ. ಬಟ್ ಅವ್ರದ್ದೇನೋ ಒಂದು ಪ್ರೆಷರ್ ಇಲ್ಲ. ನನ್ನಿಂದ ಡಿಲೇ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಬಿಟ್ಟಿರೋರಾ? ಪ್ರೆಸ್ ಮೀಟ್ ಕರ್ಸಾಕೊಂಡು ರುಬ್ಬಿರ್ತಾ ಇರಲಿಲ್ಲ. ನೀವೀಗ ಅವ್ರು ಹೇಳಿದ್ರು ಅಂದರೆ ತುಂಬ ದೊಡ್ಡವ್ರ ಜೊತೆಗೆ ಅಂದರೆ ಸೂಪರ್ ಸ್ಟಾರ್ಸ್ ಫಿಲಮ್ಸ್ ಎಲ್ಲ ಕಾಣಿಸ್ಕೊಳ್ಳುವಾಗ ಡೇಟ್ಸ್ ಎಲ್ಲ ನೀವು ಕೊಡೋಕ್ಕಾಗ್ದೇನೆ ಬಹುಶಃ ಆ ಥರ ಏನಾದರೂ ಡಿಲೇ ಆಯಿತಾ ಏನು ಅಂತ? ಇಲ್ಲ, ಆಗ ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಸಿನಿಮಾ. ಬಟ್ ಜನರಲಿ ಡೇಟ್ಸ್ ಇಶ್ಯೂ ಎಲ್ಲ ಆಗಲ್ಲ. ಒಬ್ರಿಗೆ ಕೊಟ್ಟಿದ್ರೆ ಒಳಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಾ ಇರುತ್ತೆ. ಯಾವ ಸಿನಿಮಾ ಸುಳ್ಳು ಹೇಳೋಕ್ಕೂ ಆಗಲ್ಲ. ಈ ಸಿನಿಮಾ ಅಂದಮೇಲೆ ಆ ಮ್ಯಾನೇಜರ್ಗೆ ಅವ್ರು ಫೋನ್ ಮಾಡ್ತಾರಲ್ವಾ. ಸೊ ಈಗ ಅಂದರೆ ಅವಾಗಷ್ಟೇ ಅಂಬೆಗಾಲ್ ಇಡ್ತಾ ಇದ್ರಿ ಈ ಸಿನಿಮಾ ಆ್ಯಕ್ಚುಲಿ ನೀವು ಅಂದರೆ ಒಪ್ಕೊಂಡಾಗ. ಸೊ ವಸಂತ ಅನ್ನೋ ಒಂದು ಪಾತ್ರ ಮಾಡ್ತಿದ್ದೀರಾ. ಸೊ ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಪ್ಲಸ್ ಮೆಸ್ ಎಲ್ಲ ಇಟ್ಕೊಂಡಿದ್ದೀರಾ ಅಂತೆಲ್ಲ ಹೇಳಿದ್ರು. ಏನೇನು ಸಿಗುತ್ತೆ ನಿಮ್ಮ ಮೆಸ್ಸಲ್ಲಿ? ಪ್ಲಸ್ ಇಂಗ್ಲೀಷಲ್ಲಿ ಸ್ವಲ್ಪ ಹೇಳಿ, ನಿಮ್ಮ ಸಿನಿಮಾ ಡೈಲಾಗ್ನ ನಮಗೆ ಜ್ಞಾಪಿಸಿ. ಸರ್, ಸಿನಿಮಾ ಡೈಲಾಗ್ ನಿಜವಾಗ್ಲೂ ಮರ್ತೋಗಿದೆ 4 ವರ್ಷದಿಂದ. ಈಗ ನೋಡ್ತಾ ಇದ್ರೆ ನಾನು ಇವ್ರಿಗೆ ರೇಗಿಸ್ತಾ ಇದ್ದೆ, ಸುಮ್ಮನೆ ನೀವು ಇನ್ನೊಂದು ಸ್ವಲ್ಪ ತಡವಾಗಿ ರಿಲೀಸ್ ಮಾಡ್ರೆ ಮಕ್ಕಳನ್ನೆಲ್ಲ ತೋರಿಸ್ಬಿಟ್ಟು ನೋಡು ಆಂಟಿ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಅಂತ ಹೇಳಬೇಕಾಗಿತ್ತು ಅಂತ. ಡೈಲಾಗ್ಸ್ ಎಲ್ಲ ಏನೂ ನೆನಪಿಲ್ಲ. ಬಟ್ ಅದೇ ನನ್ನ ಕ್ಯಾರೆಕ್ಟ್ರಲ್ಲಿ ವಸಂತ ಅನ್ನೋಳು ಪಂಪ್ನೋಸಳ್ಳಿ ಯೂನಿವರ್ಸಿಟಿಲಿ ಏನೋ ಇಂಗ್ಲೀಷ್ ಓದಿರ್ತಾಳೆ. ಇವ್ರು ಇರಬೇಕೇನೋ ಇದೆ, ನಾನು ಯಾಕೆ ಹೇಳಿ, ಇದೆ. ಸೊ ಅವರು ಹಳ್ಳೀಲಿ ಅವಳಿಗೊಬ್ಳಿಗೆ ಇಂಗ್ಲೀಷ್ ಬರೋದು, ಎಲ್ಲ ಬಟ್ಲರ್ ಇಂಗ್ಲೀಷ್ ಹಿಂಗೆ ಮಾತ್ಕೊಂಡು ದಟ್ ಐ ನೋ ಯಾ ಅಂದ್ಕೊಂಡು ಮಾತಾಡೋದು. ಹಾಗೆ ಹೀರೋನ್ ಪಟಾಯಿಸಿರೋದು ನಾನು. ಆ್ಯಂಡ್ ಇನ್ನೊಂದು ವಿಚಾರ ಆ್ಯಕ್ಚುಲಿ ಅಂದರೆ ಏಪ್ರಿಲ್ 23ಗೆ ಆ್ಯಕ್ಚುಲಿ 1 ಇಯರ್ ಆ್ಯನಿವರ್ಸರಿ ಆಗುತ್ತೆ ನಿಮ್ಮದು, ಶರತ್ ಅವ್ರದ್ದು. ಸೊ ಏನು ಪ್ಲ್ಯಾನ್ಸು, ಏನು ಕತೆ? ಅಂದರೆ ಇದೊಂದು ಆ್ಯಕ್ಚುಲಿ ಹೊಸ ಒಂದು ರೀತಿ ಗಿಫ್ಟ್ ಅಂತ ಏನಾದ್ರು ಅನ್ಕೋಬೋದಾ? ಎಲ್ಲರ ಕಾಲ ಎಳಿತೆ ಕಾಲ ಸಿನಿಮಾ ರಿಲೀಸ್ ಆಗ್ತಿದೆ, ಬಾ ಹೋಗೋಣ ಶರತ್ ಅಂತ ಏನಾರು ಹೇಳ್ತೀರಿ ಹೇಗೆ? ಅಲ್ಲಿ ಪಿಕ್ಚರ್ಗೆ ಹೋಗೋಣ ಅಂತನಾ? ಪಿಕ್ಚರ್ ರಿಲೀಸ್ ಆಗಿ 1 ವಾರ ಆಗೋಗಿರುತ್ತಲ್ಲ, 23rd. ಇಲ್ಲ, ಫಸ್ಟ್ ಡೇನೇ ಹೋಗ್ತೀವಿ ನಾವು. ಅಂದರೆ ಏನು ಬೇರೆ ಮುಂದೆ ನಾನು ಏನು ಹೇಳಲ್ಲ, ನೀವೇನು ಕೇಳ್ತಾ ಇದ್ದೀರಾ ಸಾಕು, ನೆಕ್ಸ್ಟ್ ಕೇಳಿ. ಸರಿ. ಇನ್ನು ಆ್ಯಕ್ಚುಲಿ ಮೊನ್ನೆಷ್ಟೇ ನೀವು ಯಶ್ ದಯಾಳ್ ಅವ್ರದ್ದು ಮದುವೆಗೆಲ್ಲ ಅದು ಸ್ವಲ್ಪ ಹೋಗಿದ್ರಿ, ಕ್ರಿಕೆಟರ್. ಅದ್ರ ಬಗ್ಗೆ ಅವ್ರದ್ದಲ್ಲ, ಮತ್ತೆ ಯಾರದು? ವೈಶಾಖ್ ಅಲ್ವಾ? ಅದೇ ನನಗೆ ಡೌಟ್ ಆಯ್ತು ಆ್ಯಕ್ಚುಲಿ. ಕರೆಕ್ಟ್. ಅಂದರೆ ಯಶ್ ದಯಾಳ್ ಆಲ್ರೆಡಿ RCB ಆಟ ಆಡ್ತಿದ್ದಾರೆ. ಅವ್ರದ್ದು ಮದುವೆ ಆಯಿತು ಫೆಬ್ರವರಿಯಲ್ಲಿ. ಹೌದು, ಫೆಬ್ರವರಿಯಲ್ಲಿ ಮದುವೆ ಆಯಿತು. ವೈಶಾಖು ನನಗೆ PU ಇಂದ ಸೀನಿಯರ್. ವೈಶಾಖು ಶರತ್ ಎಲ್ಲ ನಂಗೆ PUC ಟೈಮಿಂದನೇ ಗೊತ್ತು. ತುಂಬ ಒಳ್ಳೆ ಹುಡುಗ, ನಮ್ಮ ಫ್ಯಾಮ್ಲಿಗೆ ತುಂಬ ಕ್ಲೋಸು. ಮದುವೆ ತುಂಬ ಖುಷಿ. ನಮ್ಮ ಮದುವೆಲ್ಲೂ ಪಾಪ ಸಿಕ್ಕಾಪಟ್ಟೆ ಓಡಾಡಿದ್ದಾನೆ ಅವನು. ಅದಕ್ಕೆ ಅಂತ ನಾವೇನಿಲ್ಲ, ನಮಗೆ ಖುಷಿಯಿಂದ ಮದುವೆ ಫಿಕ್ಸ್ ಆಗಿದ್ದೆ ತುಂಬ ಖುಷಿ. ನಾವು ಅದೇ ಐ ಗಾಟ್ ಕನ್ಫ್ಯೂಸ್ಡ್ ವಿತ್ ಲೈಕ್ ಯಶ್ ದಯಾಳ್, ಬಿಕಾಸ್ ಅವ್ರು RCB ಇದ್ದಾರೆ. ಪ್ಲಸ್ 26 ಫೆಬ್ರವರಿ ಈಗ ಮದುವೆ ಆಯಿತು ಅವ್ರದ್ದು ಅಷ್ಟೇ. ಸೊ ಅದ್ರ ಬಗ್ಗೆ ಕೇಳೋಣ ಅಂದ್ಕೊಂಡೆ, ಅದೀಗ ಹೋಯ್ತು, ಕ್ಯಾನ್ಸಲ್ ಆಗೋಯ್ತು. ಓಕೆ. ಇನ್ನು ಇವಾಗ ರಕ್ಕಸಪುರದೋಳ್ ಸಿನಿಮಾದಲ್ಲಿ ತುಂಬ ಒಳ್ಳೆ ಪಾತ್ರ ಮಾಡಿದ್ರಿ, ಪಾರ್ವತಿ ಅಂತ. ಅಂದರೆ ಅಫ್ಕೋರ್ಸ್ ರಿಲೀಸ್ಗಿಂತ ಮೊದಲು ಅದ್ರ ಬಗ್ಗೆ ಏನೂ ಬಿಟ್ಕೊಡಕ್ಕೆ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮನ್ನು ಅಟ್ಲೀಸ್ಟ್ ಪ್ರೆಸ್ ಮೀಟಿಗೆ ಆದರೂ ಕರೆದಿದ್ರು. ಮೇಯ್ನ್ ಏನು ಆ್ಯಂಟಾಗೋನಿಸ್ಟ್ ಅನಿರುದ್ಧ್ ಅವ್ರನ್ನ ಯಾವುದ್ರಲ್ಲೂ ಇರಲೇ ಇಲ್ಲ ಅವರು ಆ್ಯಕ್ಚುಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ಒಂದು ವರ್ಷದ ಅಂದರೆ ಮೊದಲ ಹಿಟ್ ಸಿನಿಮಾ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸಮ್ ನಂಬರ್ಸ್ ಎಲ್ಲ ಇದೆ ವಿಕಿಪೀಡಿಯಾದಲ್ಲಿ ಎಷ್ಟು ಕಲೆಕ್ಟ್ ಮಾಡಿದೆ ಅಂತೆಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಲಸ್ ಅದಾದಮೇಲೆ ಯಾವ ಥರದ್ದು ಲೈಕ್ ಸಿನಿಮಾಗಳು ನಿಮಗೆ ಬರ್ತಾ ಇದೆ, ಹೇಗೆ? ಸರ್, ತುಂಬ ದಿನ ಆದಮೇಲೆ ನಾನು ಫಿಲ್ಡ್ ಥಿಯೇಟರ್ಸ್ ಎಲ್ಲ ನೋಡಿ, ಆಮೇಲೆ ಒರಾಯನ್ನಾಗ ನಾನು ಬೇರೆ ಶೋಗೆ ಹೋದಾಗ್ಲೂ ವಾಶ್ರೂಮಲ್ಲಿ ಎಷ್ಟೊಂದು ಜನ ಫ್ಯಾಮಿಲೀಸ್ ಎಲ್ಲ ನಿಮ್ಮ ಸಿನಿಮಾನೇ ನೋಡ್ತಾ ಇದ್ವಿ, ಇಂಟರ್ವೆಲ್ಗೆ ಬಂದ್ವಿ ಅಂತೆಲ್ಲ ಅದೆಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಅನಿರುದ್ಧ್ಗೆ ತುಂಬ ಅಪ್ರಿಸಿಯೇಷನ್ ಬಂದಿದೆ. ಅವ್ರಿಗೆ ಒಳ್ಳೆ ಪಾತ್ರ ಸಿಗಬೇಕು ಇದರಿಂದ ಅಂತ ಕೇಳ್ತೀನಿ. ನನಗೂ ಸಿಗಬೇಕು, ನನಗೆ ನಾನೇ ಹೆಂಗೆ ಹೇಳ್ಕೊಡೋದು, ಅವನಿಗೆ ಹೇಳ್ತೀನಿ ಸದ್ಯಕ್ಕೆ, ನನಗೆ ಅವನು ಹೇಳಲಿ. ಅಂದರೆ ನಿಮ್ಮದು ಲೈನಪ್ಪಿಗೆ ಕಂಟಿನ್ಯೂಸ್ ಆಗಿ ಇರುತ್ತಲ್ಲ ಸಿನಿಮಾಗಳು ಆ್ಯಕ್ಚುಲಿ. ಅಂದರೆ ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಾ ಡೇಟ್ಸ್ ಎಲ್ಲ? ಏನು ಕತೆ ಅಂತ? 4 ವರ್ಷದಿಂದ ಶೂಟ್ ಮಾಡೋದು ಇವಾಗ ಬರ್ತಾಯಿದೆ. ಒಂದೊಂದು ಕತೆ ಇದೆ. ಅದು ವೀಕೆಂಡ್ ವಿತ್ ರಮೇಶ್ ಥರ ಒಂದಿನ ಕೂತ್ಕೊಂಡು ಮಾತಾಡೋಣ, ಅದು ಬೇರೆ. ಬಟ್ ಎಲ್ಲ ಈ ಟೈಮ್ ಒಟ್ಟೊಟ್ಟಿಗೆ ಬರ್ತಾಯಿದೆ ಅಷ್ಟೇ. ಶೂಟ್ ಮಾಡಿದ್ದು ಟೈಮ್ ಲೈನ್ಸೇ ಬೇರೆ ಎಲ್ಲ. ಆ್ಯಂಡ್ ಇವಾಗ ಈ ಸಿನಿಮಾದಲ್ಲಿ
ತುಂಬ ರೆಟ್ರೋ ಶೈಲಿಯ ಒಂದು ಸರಳ ಒಂದು ಸುಂದರ ಅನುಭವ ಕೊಡುವಂತಹ ಒಂದು ಸಿನಿಮಾ ಇದು. ಚಂದನ್ ಶೆಟ್ಟಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಹೇಳೋದಾದ್ರೆ ಅವರು ಅಂದರೆ ಆಲ್ಮೋಸ್ಟ್ ಹೇಳ್ತಾ ಇದ್ರು ನಿರ್ದೇಶಕರೆಲ್ಲ ಅಂಬರೀಷ್ ಥರನೇ ಕಾಣಿಸ್ಬೇಕು ಅನ್ನೋ ಥರದ್ದೆಲ್ಲ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ ಅವ್ರನ್ನ ಅಂತ. ಸ್ವಲ್ಪ ಒಂದೊಂದು ಕೆಲವೊಂದು ಫ್ರೇಮ್ಸಲ್ಲಿ ಆ ಥರ ಕಾಣಿಸ್ಕೋತಾರೆ. ನಿಮ್ಮಿಬ್ರದ್ದು ಅಂದರೆ ಆನ್ ಸ್ಕ್ರೀನ್ ಓಕೆ ಮ್ಯಾಚ್ ಆಗ್ತಿದೆ ತುಂಬ, ಅಂದರೆ ಎಲ್ಲೋ ಆಫ್ ಒಂದು ರೀತಿ ಕೆಮಿಸ್ಟ್ರಿ ಮ್ಯಾಚೇ ಆಗ್ತಿಲ್ವಲ್ಲ ಅನ್ನೋ ಥರ ಅನ್ನಿಸ್ತಾ ಇಲ್ಲ. ಹಾಡೆಲ್ಲ ನೋಡಿದ್ವಿ. ಹೆಂಗಿತ್ತು ಅನುಭವ? ಹೆಂಗೆ ಆ್ಯಕ್ಚುಲಿ ರಂಜಿಸುತ್ತೆ ನಿಮ್ಮಿಬ್ರು ಜೋಡಿ ಜನಗಳಿಗೆ ಅಂತ? ಸರ್ ಚಂದನ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡೋವಾಗ ಓ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಅಂತ ಇದೆ ನನ್ನ ತಲೆಯಲ್ಲಿ ಇದ್ದಿದ್ದು. ಬಟ್ ಸಖತ್ ಸಾಫ್ಟ್ ಆ್ಯಂಡ್ ತುಂಬ ಕೇರಿಂಗ್ ಆ್ಯಂಡ್ ಈಗೋ ಎಲ್ಲ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ನಟನೆ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿತ್ತು. ಅಷ್ಟೇ ಸರ್. ಜೋಡಿ ಬಗ್ಗೆ ಅದೆಲ್ಲ ನೀವು ಹೇಳಬೇಕು, ನಮಗೆ ಗೊತ್ತಿಲ್ಲ. ನನಗೆ ಒಳ್ಳೆ ಫ್ರೆಂಡು. ಆಮೇಲೆ ಆ್ಯಕ್ಟ್ ಮಾಡೋವಾಗೂ ತುಂಬ ಕಂಫರ್ಟಬಲ್ ಅನಿಸ್ತು. ಒಂಥರ ಅಯ್ಯಪ್ಪ ನಾಳೆ ಈ ಅಪ್ಪನ ಜೊತೆ ಆ್ಯಕ್ಟ್ ಮಾಡಬೇಕಾ ಇದೆಲ್ಲ ನನಗೇನು ಅನಿಸ್ತಿಲ್ಲ, ಖುಷಿ ಆಗ್ತಾಯಿತ್ತು. ಇಡೀ ತಂಡನೂ ಹಾಗೆ ಇತ್ತು. ನಾವು ಶೂಟ್ ಮಾಡೋವಾಗಲೂ ಫುಲ್ ಕಾಮಿಡಿಯಾಗೆ ಮಾಡಿದ್ದು. ಅದು ಇವಾಗ ಆ ಥರ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆದರೆ ಖುಷಿ. ಇನ್ನು ಆ್ಯಕ್ಚುಲಿ ಅಪಾರ್ಟ್ ಫ್ರಮ್ ಈಗ ರಕ್ಕಸಪುರದವ್ರು ಮತ್ತು ಕೆಲವೊಂದಷ್ಟು ಸಿನಿಮಾ ಈಗ ಲವ್ ಮಾಕ್ಟೇಲ್ 3 ಸ್ವಲ್ಪ ವರ್ಕ್ ಆಗಿದೆ. ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಈಗ ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಮತ್ತು ಅದರ ಹಿಂದಿನ ವರ್ಷ ಫಸ್ಟ್ ಹಾಫಲ್ಲೂ ಕೂಡ ತುಂಬ ಸಿನಿಮಾಗಳು ಚೆನ್ನಾಗಿ ಹೋಗಲಿಲ್ಲ. ಸೆಕೆಂಡ್ ಹಾಫಲ್ಲಿ ಯಾವ್ದು ಸೂಪರ್ ಸ್ಟಾರ್ ಸಿನಿಮಾಗಳು ಅಂತ ಬಂದು ಅದು ಮಾತ್ರ ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿ ಹೋಯಿತು. ಥಿಯೇಟ್ರ್ಗಳೆಲ್ಲ ಫಿಲ್ ಆದವು. ಅಂದರೆ ಈ ಥರ ಈಗ ಕಂಟಿನ್ಯೂಸ್ ಆಗಿ ಮುಂದೆ ಹೊರಿತಾನೆ ಹೋದರೆ ಆ್ಯಕ್ಚುಲಿ ಈ ಹೊಸಬರ ಪ್ರಯತ್ನಗಳು ಚೆನ್ನಾಗಿದ್ರು ಜನ ಅದನ್ನು ನೋಡೋಕ್ಕೆ ಬರದೇ ಇರೋವಂಥದ್ದು, ಇದನ್ನೆಲ್ಲ ಹೆಂಗೆ ನೀವು ಆ್ಯಕ್ಚುಲಿ ನೋಡ್ತಿದ್ದೀರಾ? ತುಂಬ ಚಾಲೆಂಜಿಂಗ್ ಟೈಮ್ಸ್ ಅಂತ ನನಗಂತೂ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಆ್ಯಸ್ ಅ ಜರ್ನಲಿಸ್ಟ್. ಬಟ್ ನೀವು ಆರ್ಟಿಸ್ಟ್ ಆಗಿ ಹೆಂಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ? ಸರ್ ನನಗನ್ಸುತ್ತೆ ಚೆನ್ನಾಗಿದ್ರೆ ಓಡುತ್ತೆ ಸರ್. ನನ್ನ ಸಿನಿಮಾನಾಗೆಲ್ಲಿ ಯಾರ್ದಾರು ಆಗಲಿ, ಇವಾಗ ಲವ್ ಮಾಕ್ಟೇಲ್ 3 ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಇಲ್ಲ ಅವರು ಒಳ್ಳೆ ಇಂಟೆನ್ಷನಲ್ಲಿ ಮಾಡಿರ್ತಾರೆ, ಇಲ್ಲ ಏನೋ ಒಂದು ಒಳ್ಳೇದಿರುತ್ತೆ, ಅದಕ್ಕೆ ಚೆನ್ನಾಗಿ ಆಗ್ತಾ ಇದೆ ಅಂತ ನನ್ನ ಫೀಲಿಂಗು. ನಾನು ಬೇಕಾದ್ರೆ ಒಂದು ಸಮ್ ಡೇ ಡೌನ್ ದ ಲೈನ್ ನಾನು ಕಾಂಟ್ರಡಿಕ್ಟ್ರಿಯಾಗಿ ಹೇಳ್ಬೋದು. ಬಟ್ ಅಟ್ ಪ್ರೆಸೆಂಟ್ ನನಗೆ ಏನು ಅನಿಸ್ತಾ ಇದೆ ಅಂದರೆ ಒಳ್ಳೆ ಇಂಟೆನ್ಷನಲ್ಲಿ ಒಳ್ಳೆ ಹಾರ್ಡ್ ವರ್ಕ್ ಮಾಡಿರೋದು ಯಾವತ್ತೂ ಸೋತಿಲ್ಲ ಅಂತ. ಏನೋ ಒಂದು ತಡ ಆಗ್ಬೋದು, ಇಲ್ಲ ಏನೋ ಒಂದು ಅಡಚಣೆಗಳು ಬರ್ಬೋದು. ಬಟ್ ಅಷ್ಟು ಮಾಡಿ ಆಗ್ತಾ ಇಲ್ಲ ಅಂದರೆ ಚೆನ್ನಾಗಿದ್ರೆ ನೋಡ್ತಾರೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಅಂದರೆ ಅಪಾರ್ಟ್ ಫ್ರಮ್ ದಟ್ ಈಗ ಅರ್ಚನಾ ಕೊಟ್ಟಿಗೆ ಅಂದರೆ ನನಗೆ ಅನ್ಸಿರೋ ಪ್ರಕಾರ ತುಂಬ ಅಂದರೆ ಸೊಫಿಸ್ಟಿಕೇಟೆಡ್ ಒಂಥರ ಆ್ಯಕ್ಟರ್. ಅಂದರೆ ತುಂಬ ಏನು ದುಂಬಾಲ್ ಬಿದ್ದು ನಂಗೆ ಈ ಥರ ಪಾತ್ರ ಸಿಗಬೇಕು ಅಂತೆಲ್ಲ ಆ್ಯಕ್ಚುಲಿ ಹಿಂದೆ ಹೋಗಿ ಕೇಳ್ಕೊಂಡು ಮಾಡೋ ಥರ ನಟಿ ಎಲ್ಲ ಅಲ್ಲ. ಬಟ್ ಒಂದು ಅನ್ಸರ್ಟೈನ್ ಕ್ಷೇತ್ರ ಇದೆ ಆ್ಯಕ್ಚುಲಿ. ಯಾವಾಗ ಏನು ಬದಲಾಗುತ್ತೋ ಹೇಳೋಕ್ಕಾಗಲ್ಲ. ಅಂತ ಏಜ್ ಇವಾಗ ಜಾಸ್ತಿ ಆಗ್ತಿರುತ್ತೆ ಅಥವಾ ಗೊತ್ತಿಲ್ಲ ಆಫರ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ, ಅದರ ಜನಗಳಿಗೆ ಎಷ್ಟು ತಲುಪುತ್ತೆ ಆ ಥರದ್ದೆಲ್ಲ ಅಂತ. ನಿಮ್ಗೆ ಏನು ಟಾರ್ಗೆಟ್ ಎಕ್ಸಾಕ್ಟ್ಲಿ ಏನಿದೆ? ಲೈಕ್ 5 years ಡೌನ್ ದ ಲೈನ್ ಈಗ ಅರ್ಚನಾ ಕೊಟ್ಟಿಗೆ ಅವ್ರು ಏನು ಯಾವ ಥರ ಸ್ಟಾರ್ ಆಗಿರ್ಬೇಕು ಅಥವಾ ಯಾವ ಥರ ಆ್ಯಕ್ಟರ್ ಆಗಿರ್ಬೇಕು ಅಂತ ಗುರುತಿಸ್ಕೊಳ್ಬೇಕು ಅಂತ ಇಷ್ಟಪಡ್ತಿದ್ದೀರಾ ನೀವು? ನಾನು ಎಲ್ಲರ ಕಾಲ ಎಳೆಯುತ್ತೆ ಕಾಲ ಶುರು ಮಾಡೋವಾಗ ನನ್ನ ತಲೆಯಲ್ಲಿ ಅಂದ್ಕೊಂಡಿದ್ದು ಲೀಡ್ ಪಾತ್ರ ಮಾಡಿದ್ರೆ ಮಾತ್ರ ಎಲ್ಲರೂ ನೋಡ್ತಾರೆ ಅಂತ. ಪ್ರೋಗ್ರೆಸ್ ಆಗ್ತಾ ಒಂದು ವರ್ಷ ಆದಮೇಲೆ ನನಗೆ ಅನ್ಸಕ್ಕೆ ಶುರು ಆಯಿತು, ನನಗೆ ಯಾವ ಥರ ಇಷ್ಟ ಆಗ್ತಾಯಿತ್ತಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸ್. ಇವಾಗ ನಾನು 50 ಸಲ ಇದನ್ನೇ ಹೇಳ್ತೀನಿ, ರಾಮಶ್ಯಾಮ ಬಾಮಲಿ, ಶ್ರುತಿ ಮ್ಯಾಮು, ಊರ್ವಶಿ ಮ್ಯಾಮು, ನಂಗೆ ಈ ಥರ ರೋಲ್ಸೇ ತಮಿಳಲ್ಲಿ ಒಬ್ಬರು ಶರಣ್ಯ ಪೊನ್ವಣ್ಣನ್ ಅಂತ ಇದ್ದಾರೆ, ನಂಗೆ ಅವ್ರ ನಟನೆ ಎಲ್ಲ ತುಂಬ ಇಷ್ಟ. ನನಗೆ ತುಂಬ ಇಷ್ಟಪಟ್ಟು ನೋಡೋರು ಯಾರೂ ಲೀಡ್ ಆ್ಯಕ್ಟ್ರೆಸ್ ಅಲ್ಲ. ಸೊ ನಾನು ಅಂದ್ಕೊಂಡೆ ನನಗಿದು ಇಷ್ಟ ಆಗ್ತಾ ಇದ್ದೇನೆ, ನನ್ನ ಕನ್ವಿಕ್ಷನಲ್ಲಿ ನಾನು ಮಾಡಿದ್ರೆ ಜನಕ್ಕೂ ಮೇ ಬಿ ಒಂದಿನ ಇಷ್ಟ ಆಗ್ಬೋದು ಅಂತ. ಸೊ ನಾನು ಐ ಸ್ಟಾಪ್ ಚೇಸಿಂಗ್ ಲೀಡ್ ರೋಲ್ಸ್. ಇದಿದ್ರೆ ಮಾತ್ರ ಮಾಡ್ತೀನಿ, ಇದಿಲ್ಲ ಅಂದರೆ ನಾನು ಮಾಡಲ್ಲ ಅನ್ನೋದನ್ನ ನಾನು ತುಂಬ ಹಿಂದೆನೇ ನಿಲ್ಲಿಸ್ಬಿಟ್ಟೆ. ನಾನು ಒಳ್ಳೆ ಕ್ಯಾರೆಕ್ಟರ್ ಇದ್ದರೆ ಮಾಡಬೇಕು ಅಂತ ಶುರು ಮಾಡಿದ್ದು. ಅದು ಸ್ವಲ್ಪ ಟೈಮ್ ತೊಗೋತಾ ಇದೆ. ನನಗೆ ಏನು ಹರಿ ಇಲ್ಲ. ನಾನು ಒಂದು 50-60 ವರ್ಷ ಆದರೂ 70 ವರ್ಷ ಆದರೂ ನಂಗೆ ನಿಂತ್ಕೊಳ್ಳೋಕ್ಕಾಗೋವರೆಗೂ ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಯಾವಾಗ ಸಿಕ್ಕಿದ್ರೂ ಪರವಾಗಿಲ್ಲ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ಅಂತ ಮುಂಚೆ ಸ್ವಲ್ಪ ದುಡ್ಡಿಗೆಲ್ಲ ಮಾಡಿದ್ದೀನಿ, ಬಟ್ ಇವಾಗ ಒಳ್ಳೆ ಪಾತ್ರ ಇದ್ದರೆ ಮಾತ್ರ ಮಾಡೋಣ ಅಂತ. ನಂಗೆ ಅರ್ಜೆಂಟೆಲ್ಲ ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ಯಾವಾಗ ಬರುತ್ತೋ ಬರಲಿ ಅಂತ. ನೀವು ಯಾರನ್ನೂ ಕೇಳ್ಕೊಂಡು ಹೋಗಿಲ್ಲ ಪಾತ್ರ ಅಂದ್ರಲ್ಲ, ನಾನು ದಿನ ದೇವ್ರನ್ನ ಕೇಳ್ಕೊತಾ ಇರ್ತೀನಿ, ಒಂದಿನ ಆಗುತ್ತೆ ಅಷ್ಟೆ. ಸೊ ಅದು ಬಿಟ್ಟರೆ ಇವಾಗ ನೆಕ್ಸ್ಟ್ ಯಾವುದೆಲ್ಲ ಪ್ರಾಜೆಕ್ಟ್ಸ್ ಇದೆ ನಿಮ್ಮದು? ಆ್ಯಕ್ಚುಲಿ ಇನ್ನು ಈಗ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು 30+ ಅಂತೂ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಸಿನಿಮಾಸ್ ಅಲ್ವಾ? ಸ್ಟಾರ್ಟಿಂಗ್ ಫ್ರಮ್ 2018 ನೀವು ಬಂದಿರೋದು ಆ್ಯಕ್ಚುಲಿ. ಸೊ 35+ ಸಿನಿಮಾ. ನೆಕ್ಸ್ಟ್ ಇನ್ನು ಎಷ್ಟಿದೆ? ಶುರು ಮಾಡಿದೆ, 19 ರಿಲೀಸ್ ಆಗಿದೆ. ಓಕೆ. ಈಗ ಅಲಂಕಾರ್ ವಿದ್ಯಾರ್ಥಿ ಪ್ರಮೋದ್ ಅವ್ರ ಜೊತೆ ತಿರ್ಗಾ ರೆಸ್ಯೂಮ್ ಆಗ್ತಿದೆ ಅದು ಸದ್ಯಕ್ಕೆ. ಆಮೇಲೆ ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಒಂದು ಮಾಡ್ತಾ ಇದ್ದೀನಿ, ಅದು ಕಾಮಿಡಿ ಸಿನಿಮಾ ಅಷ್ಟೇ ಸರ್. ಇನ್ನೊಂದು ಆ್ಯಕ್ಚುಲಿ ನನಗೆ ಫ್ಲ್ಯಾಶ್ ಆಯ್ತು ಇವಾಗ. ಡಿಯರ್ ಸತ್ಯ ಆಡಿಯೋ ಲಾಂಚಿಗೆ ಆ್ಯಕ್ಚುಲಿ ಅಪ್ಪು ಸರ್ ಬಂದಿದ್ದರು.
ಅಲ್ಲಿ ನಮ್ಮ ಸತೀಶ್ ಕಡಬಂಸು ಇದ್ದಾರೆ Oh. ಆಕ್ಚುಲಿ. ಸೊ ವಾಟ್ ಈಸ್ ಯುವರ್ ಕನೆಕ್ಷನ್ ವಿತ್ ನಮ್ಮ ಸತೀಶ್ ಕಡಬಂಸ್? ಮತ್ತೆ ಅವ್ರದ್ದು ಶರ್ಟ್ ಏನಾದ್ರು ನೀವು ಕದ್ದಿದ್ರಾ ಅಥವಾ ಸಮಥಿಂಗ್ ಏನಾದ್ರು? ಬಿಕಾಸ್ ಆ ಫೋಟೋದಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀರಾ, ಅದ್ರಲ್ಲಿ ಸತೀಶ್ ಅವ್ರು ಇದ್ದಾರೆ. ನನಗೆ ಅದು ಹಾಕ್ದಾಗ ಎಷ್ಟು ಮೆಸೇಜಸ್ ಬಂದಿತ್ತು ಅಂದರೆ ನಾನೇ ನೋಡಿರಲಿಲ್ಲ. ಮೇ ಬಿ ಹಿ ವಾಸ್ ಹ್ಯಾಪನ್ ಟು ಬಿ ದೇರ್ ಅಷ್ಟೇ. ನನಗೆ ಅವ್ರ ಪರಿಚಯ ಇಲ್ಲ, ಅದು ಫೋಟೋಲಿ ಹಿಂದೆ ಇದ್ದಾರೆ ಅಷ್ಟೇ ಪರಿಚಯ ಇಲ್ಲ. ನಾನು ಯಾವತ್ತೂ ಮಾತಾಡ್ಸಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ನೋಡಿದ್ರೆ ಹಲೋ ಹೇಳಿರ್ಬೋದು ಅಷ್ಟೇ. ಅಷ್ಟು ವಿವಿಡ್ಡಾಗಿ ನನಗೆ ಮೆಮೊರಿ ಇಲ್ಲ ಅವ್ರು ಮೀಟ್ ಮಾಡಿರೋದು. ಅಲ್ಲ, ಏನ್ ನೀವು ಫ್ಯಾನ್ ಅಂತ ಏನಾದ್ರು ಹೇಳ್ತೀರಾ ಅವ್ರ ಬಗ್ಗೆ? ಏನಾದ್ರು ಏನ್ ಇಷ್ಟ ಏನು ಇದೆ? ಖುಷಿನೋ ಹೇಳಿ ಸರ್. ಏನು ಇಲ್ಲ, ನಾನೇನೋ ಒಂದು ಹೇಳೋದು ಯಾಕೆ ಬೇಕು? ನಿಮ್ಮ ಖುಷಿ, ನೀವೇನು ಅನ್ಕೊಂತೀರೋ ಓಕೆ. ಅಂಡ್ ಇನ್ನೊಂದು ಆ್ಯಕ್ಚುಲಿ ನಂಗೆ ಏನೋ ಒಂದು ಕೇಳಲಿಕ್ಕೆ ಮರ್ತೋಯ್ತು. ರೀಸೆಂಟಾಗಿ ಈಗೊಂದು ಹಾಡು ಸಾಕಷ್ಟು ಆ್ಯಕ್ಚುಲಿ ಸದ್ದು ಮಾಡ್ತು, ತುಂಬ ನೆಗೆಟಿವ್ ಫೀಡ್ಬ್ಯಾಕ್ ಎಲ್ಲ ಬಂತು. ನೇಷನ್ ವೈಡ್ ಅದಕ್ಕೊಂದು ಸ್ವಲ್ಪ ಅದು ಅಷ್ಟು ಒಳ್ಳೇದಿಲ್ಲ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಒಪಿನಿಯನ್ಸ್ ಬಂತು. ಸರಸೆ ನಿನ್ನ ಸೆರಗ ಸರಸೆ ಅನ್ನುವಂತಹ ಹಾಡು, ನಿಮಗೆ ಅದ್ರ ಬಗ್ಗೆ ಏನಾದರೂ ಒಪಿನಿಯನ್ ಹೇಳಲಿಕ್ಕಿದ್ರೆ, ಆ ಥರದ್ದು ಒಂದು ಸಾಹಿತ್ಯ ಹಿಂದೆ ಬಂದೇ ಇರಲಿಲ್ವಾ ಅಥವಾ ಇದೇ ಫಸ್ಟ್ ಟೈಮಾ ಅಥವಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ನನಗೇನು ಹೇಳೋಕ್ಕೆ ಇಷ್ಟಪಡಲ್ಲ, ನಂಗೆ ಒಪಿನಿಯನ್ನೇ ಇಲ್ಲ ಅಷ್ಟೇ. ನಂದು ಎಷ್ಟೋ ನಾನು ನೋಡ್ಕೊತೀನಿ ಅಷ್ಟೇ ಸರ್. ಸರಿ, ಓಕೆ. ಈಗ ಏಪ್ರಿಲ್ 17ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾನ ನೋಡೋದಕ್ಕೆ ಜನ ಬರಬೇಕು ಥಿಯೇಟ್ರಿಗೆ, ಅದನ್ನು ಹೇಳಿ. ಅದೇ ತಪ್ಪು. ತುಂಬ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಬರ್ಬೇಡಿ, ಸುಮ್ಮನೆ ಬನ್ನಿ. ನಮ್ಮ ಮೇಲೆ ಪ್ರೀತಿ ಇದ್ದರೆ, ಚಂದನ್ ಶೆಟ್ಟಿ ನಿಮಗೆ ಗೊತ್ತು, ಅವ್ರು ಈ ಸಿನಿಮಾದಲ್ಲಿ ಹೀರೋ, ಬನ್ನಿ. ಇಷ್ಟ ಆದರೆ ನಮಗೆ ಬೋನಸ್. ಈ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಬಂದು ಆಮೇಲೆ ಫೇಸ್ಬುಕ್ಕಲ್ಲಿ ಬೈಯೋದು ಬೇಡ. ಏಪ್ರಿಲ್ 17 ಎಲ್ಲರ ಕಾಲಿಳಿಯುತ್ತೆ ಕಾಲ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್ ಅರ್ಚನಾ ಅವರೇ. ಆಲ್ ದಿ ಬೆಸ್ಟ್ ನಿಮಗೆ ಏಪ್ರಿಲ್ 17ನೇ ತಾರೀಕಿಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅರ್ಚನಾ ಕೊಟ್ಟಿಗೆ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.